ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಾದಾಮ್ ಪುರಿ ಮಾಡ್ತಾ ಇದ್ದೀನಿ. ಬೇಕಾದ ಸಾಮಗ್ರಿ ನೋಡ್ಕೊಳ್ಳಿ. 1 ಕಪ್ಪು ಮೈದಾ, ಇದು ನಾನು ಮೊದಲೇ ಪಾಕ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಕೇಸರಿ ಎಲೆಗಳು ಹಾಕಿ 1 ಎಲೆ ಪಾಕ ಮಾಡ್ಕೊಂಡಿದ್ದೀನಿ. ಈ ಕಲರ್ ಬಂದಿದೆ. ಲವಂಗಗಳು, ಹಾಲು 1 ಗ್ಲಾಸು, ಇದು 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ಇದು 2 ಟೇಬಲ್ ಸ್ಪೂನ್ ತುಪ್ಪ, 1 ಚಿಟಿಕೆ ಏಲಕ್ಕಿ ಪುಡಿ, 1 ಚಿಟಿಕೆ ಉಪ್ಪು, ಇದು ಬಾದಾಮಿ ಪೌಡರು 2 ಟೇಬಲ್ ಸ್ಪೂನ್. ಮಾಡೋ ವಿಧಾನ ಹೆಂಗೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ತಗೊಳ್ಳಿ, ಅದಕ್ಕೆ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. 1 ಕಪ್ಪು, ಅದಕ್ಕೆ ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನ್, ಏಲಕ್ಕಿ ಪುಡಿ, ಉಪ್ಪು, ಇದು ಬಾದಾಮಿ ಪೌಡ್ರು, ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ತುಪ್ಪ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ತುಪ್ಪ ಹಿಟ್ಟಲ್ಲಿ. ಇದು ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಿಟ್ಟಲ್ಲಿ. ಮಿಕ್ಸ್ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ಹಾಲು ಹಾಕ್ಕೊಂಡು ನಾದ್ಕೊಳ್ಳೋಣ. ಇದು ಸಾಫ್ಟ್ ಚಪಾತಿ ಹಿಟ್ಟು ಥರ ಆ ಹದದಲ್ಲಿದ್ದರೆ ಸಾಕು. ಇದು ಆಗಿದೆ. ಈ ಹದ ಇದ್ರೆ ಸಾಕು. ಇದನ್ನು ನಾವು 15 ನಿಮಿಷ ಇಲ್ಲಾಂದರೆ ಅರ್ಧ ಗಂಟೆ ಬಿಟ್ಟು ಪೂರಿ ಮಾಡೋಣ. 15 ನಿಮಿಷ ಆಗಿದೆ, ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಹಿಟ್ಟು. ಇವಾಗ ಲಟ್ಟಿಸ್ಕೊಳ್ಳೋಣ ಪೂರಿನ. ಇವಾಗ ಚಿಕ್ಕ ಉಂಡೆ ತೊಗೊಂಡು ಈ ಥರ ಮಾಡಿಕೊಂಡು ಒಂದು ಪೂರಿ ಆಕಾರದಲ್ಲಿ ಲಟ್ಟಿಸ್ಕೊಳ್ಳೋಣ. ಇದು ಚಪಾತಿ ಆಕಾರದಲ್ಲಿ ಲಟ್ಟಿಸ್ಕೊಂಡು ಇದಕ್ಕೆ ನಾವು ತುಪ್ಪ ಅಪ್ಲೈ ಮಾಡೋಣ. ಆಮೇಲೆ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿಕೊಂಡು ಒಂಚೂರು ಅದ್ರ ಮೇಲೆ ಲಟ್ಟಿಸ್ಕೊಳ್ಳೋಣ. ಲಟ್ಟಿಸ್ಕೊಂಡು ಇದು ಫೋರ್ಕ್ ಸಹಾಯದಿಂದ ಹಿಂಗೆ ಹೋಲ್ ಮಾಡ್ಕೊಬೇಕು 2 ಕಡೆನೂ. ಮತ್ತು 1 ಲವಂಗ, ಇದಕ್ಕೆ ಇದು ಓಪನ್ ಆಗಬಾರ್ದಂತ ಹಿಂಗೆ ಚುಚ್ಕೊಬೋದು. ಈ ಥರನೇ ಎಲ್ಲ ಮಾಡ್ಕೊಳ್ಳೋಣ ಒಂದೊಂದಾಗಿ. ಇದನ್ನು ಪೂರಿ ಹಾಕೋದು ಲಟ್ಟಿಸ್ಕೊಂಡು ಇದಕ್ಕೆ ತುಪ್ಪ ಅಪ್ಲೈ ಮಾಡಿ ಆಮೇಲೆ ಇದನ್ನು ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡಿಕೊಂಡು ಈ ಥರ ಅದ್ರ ಮೇಲೆ ಸ್ವಲ್ಪ ಲೈಟಾಗಿ ಲಟ್ಟಿಸ್ಕೊಬೇಕು. ಲಟ್ಟಿಸ್ಕೊಂಡ್ಬಿಟ್ಟು ಇದು ಫೋರ್ಕಿಂದ ಸಹಾಯದಿಂದ ಇದನ್ನು ಹಿಂಗೆ ಹೋಗಿ ಹಾಕ್ಕೊಬೇಕು. ಆಮೇಲೆ 1 ಲವಂಗ ತಗೊಂಡು ಇದನ್ನು ಹಿಂಗೆ ಪ್ರೆಸ್ ಮಾಡ್ಕೊಬೇಕು. ಈ ಥರನೇ ಎಲ್ಲ ಪೂರಿಗಳನ್ನು ಮಾಡ್ಕೊಳ್ಳೋಣ.
ಎಣ್ಣೆ ಇಟ್ಟಿದ್ದೀನಿ, ಬಿಸಿ ಆಗ್ತಾ ಇದೆ. ಕಾದ್ಮೇಲೆ ಹಾಕ್ಕೊಳ್ಳೋಣ. ಒಂದೊಂದಾಗಿ ಬಾದಾಮ್ ಪೂರಿ ಬಿಡೋಣ. ಲೋ ಫ್ಲೇಮಲ್ಲೇ ಮಾಡಿ. ಇದು ಇನ್ನೊಂದು ಕಡೆ ತಿರ್ಸ್ಕೊಳ್ಳೋಣ. ನೋಡ್ಬೋದು ಬಣ್ಣ ಬರ್ತಿದೆ, ಸ್ವಲ್ಪ ಆಗಲಿ ತೆಗಿಯೋಣ. ನೋಡ್ಬೋದು ಇದಕ್ಕೆ ಕಲರ್ ಬಂದಿದೆ. ಇಷ್ಟು ಕಲರ್ ಇದ್ರೆ ಸಾಕು, ತೆಗಿಯೋಣ. ಈ ಥರನೇ ಎಲ್ಲ ಬಾದಾಮ್ ಪೂರಿ ಫ್ರೈ ಮಾಡ್ಕೊಳ್ಳೋಣ. ಆಗಿದೆ, ಇಷ್ಟು ಈ ಬಣ್ಣ ಬಂದರೆ ಸಾಕು, ತೆಗಿಯೋಣ. ಆಮೇಲೆ ಇದಕ್ಕೆ ನಾವು ಪಾಕದಲ್ಲಿ ಹಾಕ್ಕೊಳ್ಳೋಣ. ನಾನೊಂದು ಟ್ವಿಸ್ಟ್ ಥರ ಕೊಟ್ಟಿದ್ದೀನಿ. ಇದಕ್ಕೆ ನಾನು ಬಾದಾಮಿ ಪೌಡ್ರ್ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ, ಸ್ವಲ್ಪ ಕಪ್ಪಾಗಿ ಬರುತ್ತಂತ. ಇದನ್ನು ನಾನು ಮೊದಲೇ ಪಾಕ ರೆಡಿ ಮಾಡ್ಕೊಂಡಿದ್ದೀನಿ. ಈ ಪಾಕದಲ್ಲಿ ನಾನು ಕೇಸರಿ ಎಲೆಗಳು ಹಾಕಿದ್ದೀನಿ. ಇದನ್ನು ಒಂದೊಂದಾಗಿ ಇದರಲ್ಲಿ ಬಿಟ್ಟು ಒಂದು 3 ನಿಮಿಷ 2 ನಿಮಿಷ ಬಿಟ್ಟು ಇದನ್ನು ತೆಗಿಯೋಣ. ಇದು 3 ನಿಮಿಷ ಆಗಿದೆ. ಇದನ್ನು ಒಂದೊಂದಾಗಿ ಪ್ಲೇಟಿಗೆ ತೆಗಿಯೋಣ. ಆಮೇಲೆ ಪ್ಲೇಟ್ ಮಾಡ್ಕೊಳ್ಳೋಣ. ಬಾದಾಮ್ ಪೂರಿ ರೆಡಿಯಾಗಿದೆ. ನಾನು ಇದನ್ನು ಪ್ಲೇಟ್ ಮಾಡಿಕೊಟ್ಟಿದ್ದೀನಿ ಮತ್ತು ಸಿಲ್ವರ್ ಎಲೆಗಳಿಂದ ಗಾರ್ನಿಷ್ ಮಾಡಿದ್ದೀನಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ವೀಕ್ಷಿಸಿ ಕನ್ನಡ ರೆಸಿಪೀಸ್. ಥ್ಯಾಂಕ್ಸ್ ಫ್ರೆಂಡ್ಸ್.